ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆರಿಯಮ್ಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಸ್ನೇಹಿತ ಸುರೇಶ್ ಚೆರಿಯಮ್ಮನೆ. ಸ್ನೇಹಿತರೆ, ನಾವು ಬಹಳಷ್ಟು ಕಡೆಗಳಲ್ಲಿ ರಾಮೇಶ್ವರ ದೇವಸ್ಥಾನಗಳನ್ನು ನೋಡಿದ್ದೇವೆ. ಆದರೆ ಉದ್ಭವಗೊಂಡ ರಾಮೇಶ್ವರ ದೇವಸ್ಥಾನಗಳಿರುವುದು ಕಡಿಮೆ. ಇಂತಹ ಒಂದು ಉದ್ಭವ ರಾಮೇಶ್ವರ ಅಥವಾ ರಾಮನಾಥೇಶ್ವರ ಪುರಾತನ ಮತ್ತು ಇತಿಹಾಸ ಪ್ರಸಿದ್ಧ ದೇವಸ್ಥಾನದ ಕುರಿತು ನಾನಿಂದು ವಿಡಿಯೋ ಮಾಡ್ತಿದ್ದೇನೆ. ಫ್ರೆಂಡ್ಸ್, ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿಗೆ ಸೇರಿದ ಮತ್ತು ಹಾಸನ ಅರಕಲಗೂಡು ಕೊಣನೂರು ರಾಮನಾಥಪುರ ಸಾಲಿಗ್ರಾಮ ಮೂಲಕ ಮೈಸೂರು ಕಡೆಗೆ ಹೋಗುವ ರಾಜ್ಯ ಹೆದ್ದಾರಿಯಲ್ಲಿ ರಾಮನಾಥಪುರ ಗ್ರಾಮ ಸಿಗುತ್ತದೆ. ಇಲ್ಲಿಯೇ ಪಕ್ಕದಲ್ಲಿ ಹರಿಯುವ ಕಾವೇರಿ ನದಿಯ ದಡದಲ್ಲಿ ಉದ್ಭವ ಶ್ರೀ ರಾಮೇಶ್ವರ ದೇವಾಲಯವನ್ನು ನಿರ್ಮಿಸಲಾಗಿದೆ. ರಾಮಾಯಣ ಕಾಲದಲ್ಲಿ ಶ್ರೀರಾಮನು ರಾವಣನನ್ನು ಸಂಹರಿಸುತ್ತಾನೆ. ರಾವಣನ ವಧೆ ನಂತರ ಶ್ರೀರಾಮ, ಲಕ್ಷ್ಮಣ, ಸೀತೆ ಮತ್ತು ಆಂಜನೇಯ ಇವರುಗಳಿಗೆ ಬ್ರಹ್ಮಹತ್ಯೆ ಕಾಡ್ತದೆ. ಅದರಂತೆ ಅಗಸ್ತ್ಯ ಮುನಿಗಳು ಪಾಪ ವಿಮೋಚನೆಗಾಗಿ ಶ್ರೀರಾಮನನ್ನು ಇಲ್ಲಿಗೆ ಕರೆದುಕೊಂಡು ಬಂದು ರಾಮನಿಂದ ಪೂಜೆ ಮಾಡಿಸುತ್ತಾರೆ. ನಂತರ ಈ ಸ್ಥಳವು ಶ್ರೀರಾಮೇಶ್ವರ ಅಥವಾ ರಾಮನಾಥೇಶ್ವರವಾಗಿ ಉದ್ಭವಗೊಳ್ಳುತ್ತದೆ. ಈ ಹಿನ್ನೆಲೆಯಲ್ಲಿ ಈ ಸ್ಥಳವನ್ನು ರಾಮನಾಥಪುರ ಎಂದು ಕರೆಯುತ್ತಾರೆ. ನಂತರ ಕ್ರಿಸ್ತಶಕ 1100ರಲ್ಲಿ ಹೊಯ್ಸಳರು ಉದ್ಭವ ರಾಮೇಶ್ವರ ದೇವಾಲಯವನ್ನು ನಿರ್ಮಿಸುತ್ತಾರೆ. ಹೊರಗಡೆ ಸುತ್ತಲೂ ಇರುವ ದೇವಾಲಯವನ್ನು 600 ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ನಿರ್ಮಿಸಿದ್ದಾರೆ. ರಾಮನಾಥಪುರ ಗ್ರಾಮವು ಪುಣ್ಯಕ್ಷೇತ್ರವಾಗಿದ್ದು ಕಾಶಿ ಕ್ಷೇತ್ರಕ್ಕೆ ಹೋಗಲು ಸಾಧ್ಯವಾಗದೇ ಇರುವ ಭಕ್ತರು ಇಲ್ಲಿಗೆ ಬಂದು ಗಂಗಾಭಿಷೇಕ ಮಾಡಿಸುತ್ತಾರೆ. ಇಲ್ಲಿ ಪ್ರತಿನಿತ್ಯ ಪೂಜೆ ನಡೆಯುತ್ತದೆ. ಇಲ್ಲಿಗೆ ಪ್ರತಿದಿನ ನೂರಾರು ಭಕ್ತರು ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆಯುತ್ತಾರೆ. ಉತ್ತರ ಭಾರತದಿಂದಲೂ ಕೂಡ ಪಾದಯಾತ್ರಿಗಳು ಇಲ್ಲಿಗೆ ಬರ್ತಾರೆ. ಸ್ನೇಹಿತರೆ, ನಾವೀಗ ರಾಮನಾಥಪುರದ ಉದ್ಭವ ಮತ್ತು ಇತಿಹಾಸ ಪ್ರಸಿದ್ಧವಾದ ಶ್ರೀ ರಾಮೇಶ್ವರ ದೇವಾಲಯವನ್ನು ನೋಡ್ಕೊಂಡು ಬರೋಣ.
ಅರ್ಚಕರೇ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಶ್ರೀನಿವಾಸ್ ಅಂತೇಳಿ. ನೀವು ಅರ್ಚಕರಾಗಿದ್ದೀರಲ್ವ? ಈ ರಾಮೇಶ್ವರ ದೇವಸ್ಥಾನದ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಇದರ ಹಿನ್ನೆಲೆಯನ್ನು ಹೇಳ್ತೀರಾ ಅರ್ಚಕರೇ? ಇದು ಹಿಂದಿನ ಯುಗಗಳಲ್ಲಿ ರಾಮೇಶ್ವರ, ಇದು ವನ್ನೇಶ್ವರ ಆಗಿತ್ತು. ಈ ಯುಗಗಳ ಕಳೀತಾ ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ 4 ಜನಕ್ಕೂ ಬ್ರಹ್ಮಹತ್ಯಾ ದೋಷ ಶುರುವಾಗುತ್ತೆ. ರಾವಣನ ವಧೆ ಮಾಡಿ ಬಂದ ಮೇಲೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಅಗಸ್ತ್ಯರು ಇಲ್ಲಿ ಕರ್ಕೊಂಬಂದು ರಾಮನ ಕೈಲಿ ಪೂಜೆ ಮಾಡಿಸಿದ್ದು. ಅದಕ್ಕೆ ರಾಮೇಶ್ವರ ಅಂತಲೇ ಇದು ರಾಮನಾಥಪುರ ಅಂತ ಆಯಿತು. ಪಕ್ಕದಲ್ಲಿ ಹನುಮಂತ ಪ್ರತಿಷ್ಠಾಪನೆ ಮಾಡಿರೋದು ಹನುಮಂತೇಶ್ವರ, ಹೊಳೆಯಿಂದ ಆಚೆ ಲಕ್ಷ್ಮಣೇಶ್ವರ, ರಸ್ತೆಯಿಂದಾಚೆ ಸೀತೇಶ್ವರ. ಇದನ್ನು ದೇವಾಲಯವನ್ನು ಹೊಯ್ಸಳರು ಕಟ್ಟಿರೋದು 11ನೇ ಶತಮಾನದಲ್ಲಿ. ಚಿಕ್ಕಮ್ಮೆ 1100 ವರ್ಷ ಆಗಿದೆ ಗರ್ಭಗುಡಿ ಅಂಕಣ. ಅಲ್ಲಿಂದ ಆಚೆಗೆ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಕಟ್ಟಿರೋದು, ಅದು 500ರಿಂದ 600 ವರ್ಷ ಆಗಿದೆ. ಕಾಶಿಗೆ ಹೋಗಿ ಗಂಗೆ ತರ್ತಾರಲ್ಲ, ಅವರು ಆ ರಾಮೇಶ್ವರಕ್ಕೆ ಹೋಗಿ ಅಭಿಷೇಕ ಮಾಡಿಸ್ಬೇಕು. ಅಲ್ಲಿ ಹೋಗಕ್ಕಾಗದೇ ಇದ್ರೆ ಇಲ್ಲಿ ಬಂದು ಅಭಿಷೇಕ ಮಾಡಿಸ್ಕೊಂಡು ಹೋಗ್ತಾರೆ. ಪೂಜೆ ಯಾವಾಗ ಆಗುತ್ತೆ? ವರ್ಷದಲ್ಲಿ ಹೇಗೆ? ವರ್ಷಕ್ಕೊಂದ್ಸರಿ ಕಾರ್ತಿಕ್ ಮಾಸದಲ್ಲಿ 1 ತಿಂಗಳು ಪೂರ್ತಿ ದೀಪಾರಾಧನೆ ನಡೆಯುತ್ತೆ. ಸಾಯಂಕಾಲದ ಹೊತ್ತು ಒಬ್ಬೊಬ್ಬರು ಒಂದೊಂದು ದಿವಸ ಸೇವೆ ಮಾಡಿಸ್ತಾರೆ. ಆಮೇಲೆ ಈಗ ಇದು ಬಸವ ಜಯಂತಿ ದಿವಸ ರಥೋತ್ಸವ ಆಗುತ್ತೆ. ಅಕ್ಷಯ ತೃತೀಯ ಬಸವ ಜಯಂತಿ ದಿವಸ ಅವತ್ತು ರಥೋತ್ಸವ ಆಗುತ್ತೆ. ಅದರ ಹಿಂದಿನ ದಿವಸ ಗಿರಿಜಾ ಕಲ್ಯಾಣ ಆಗುತ್ತೆ. 8 ದಿವಸ ಸೇವೆಗಳು ನಡೆಯುತ್ತೆ ಅವಾಗ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕಂಟೆಂಟ್ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ. ಟೇಕ್ ಕೇರ್. ಬಾಯ್ ಬಾಯ್.